ಫೈನಲಿ ಅವನು ಫುಲ್ ಟಕ್ಲು ಹೊಡ್ಕೊಂಡು ಬಂದಿದ್ದಾನೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಇನ್ನೊಂದು ವ್ಲಾಗಿಗೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಏನಂದರೆ ಇವತ್ತು ಕೂಡ ಸೇಮ್ ಅಜ್ಜಿ ಮನೆ ಹತ್ರ ಬಂದಿದ್ದೆ. ಸೊ ಹಿಂಗೆ ಜಸ್ಟ್ ವರ್ಕ್ ಅಂತ ಕೆಲಸ ಇತ್ತು, ಸ್ವಲ್ಪ ಬಂದಿದ್ದೆ. ಅದೇ ಟೈಮಿಗೆ ಏನಾಯ್ತು ಅಂದರೆ ಮೊನ್ನೆ ಕ್ರಿಕೆಟಲ್ಲಿ ವೈರಲ್ ಆಗಿದ್ದು ಹುಡುಗ ಸಿಕ್ಕಿದ್ದಾನೆ ಮತ್ತೆ. ಬೈಲ್ ಬಾ, ಮೀಸೆ ಬಂತು. ಏನಂದ್ರೆ ಇವತ್ತು ಕ್ರಿಕೆಟ್ ಇವತ್ತು ಆಕ್ಚುಲಿ ಅವ್ನು ಚಾಲೆಂಜ್ ಮಾಡಿಲ್ಲ. ಅವ್ನಿಗೆ ನೋಡಿ ನನಗೆ ಒಂಥರ ಆಡೋಣ ಅನಿಸ್ತು. ಇವತ್ತು ಕೂಡ ಕ್ರಿಕೆಟ್ ಆಡ್ತೀವಿ, ಬಟ್ ಇವತ್ತೇನಂದ್ರೆ ಆ ಥರ ಲಾಸ್ಟ್ ಟೈಮ್ ಮಾಡಿ ಚಾಲೆಂಜ್ ಏನೋ ಅಲ್ಲ, ಟ್ರುತ್ ಆರ್ ಡೇರ್ ಆಡ್ತೀವಿ. ಇನ್ ಕೇಸ್ ನಾನು ಸೋತ್ರೆ ನನಗೂ ಟ್ರುತ್ ಆರ್ ಡೇರ್, ಅವ್ನು ಸೋತ್ರೆ ಅವನಿಗೂ ಟ್ರುತ್ ಆರ್ ಡೇರ್. ಎರಡರಲ್ಲಿ ಅವ್ನು ಯಾವುದು ಚಾಯ್ಸ್ ಮಾಡ್ತೀನಿ, ನೋಡೋಣ. ಅಲ್ಲಿ ರೂಲ್ಸ್ ಎಲ್ಲ ಸ್ವಲ್ಪ ನಮ್ಮದು ತುಂಬ ಅಂಡರ್ ಆರ್ಮ್ ಅಲ್ವಾ, ಸೊ ರೂಲ್ಸ್ ಇದೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಏನು ಗೊತ್ತಾ ಗೈಸ್, ಸಿಂಪಲ್. ಈ ವಾಲ್ ಇದೆ ಅಲ್ಲ, ಅಂದರೆ ಈ ಕಲರ್ ಹೊಡೆದಿರೋದು ಇಲ್ಲಿ ಡೈರೆಕ್ಟಾಗಿ ತೆಗೆದ್ರೆ ಔಟ್. ಈ ಗೋಡೆಗೆ ಡೈರೆಕ್ಟಾಗಿ ತೆಗೆದ್ರೆ ಔಟ್, ಅಂದರೆ ಡೈರೆಕ್ಟಾಗಿ ತೆಗೆದ್ರೆ ಔಟ್, ಯಾಕಂದರೆ 6 ಬರುತ್ತೆ. ಸೊ ಇಲ್ಲೂ ಅಷ್ಟೇ, ಈ ಲೈನ್ ಇದೆ ಅಲ್ಲ, ಈ ಲೈನ್ ಒಟ್ಟು ಟೋಟಲ್ 4 ಇದೆ, 6 ಇಲ್ಲ. ಈ ಗೋಡೆಗೆ ತೆಗೆದ್ರೆ ಔಟ್. ಇಲ್ಲಿ ಬಿಡ್ಬೋದು, ಕಟ್ಟೆ ಮೇಲೆ ಬಿಡ್ಬೋದು, ಬಟ್ ಡೈರೆಕ್ಟ್ ಗೋಡೆಗೆ ತೆಗೆದ್ರೆ ಔಟ್. ದಟ್ಸ್ ಅವರ್ ಸ್ಟಂಪ್, ತುಳಸಿ ಕಟ್ಟೆ. ದೇವ್ರ ಹತ್ರ ತಪ್ಪನೆ ಅಂತ ಕೇಳ್ಕೊಬೇಕು ಅಷ್ಟೇನೋ, ಏನಿಲ್ಲ. ಅದು ಸ್ಟಂಪ್ ಇದೆ. ಸೊ ಬಾಲಿಂಗ್ ಇಲ್ಲಿಂದ ಮಾಡ್ತೇವೆ ನಾವು, ಅಲ್ಲಿ ಬ್ಯಾಟ್ಸ್ಮನ್ ಇರ್ತಾನೆ. ಸೇಮ್ ಲಾಸ್ಟ್ ವಿಡಿಯೋ ನೋಡಿರ್ತೀರಾ ಅಷ್ಟೇ. ಸಿಂಪಲ್ ಏನಂದ್ರೆ 1 pitch 1 hand, ಮತ್ತು ಇದು ಬೌಂಡ್ರಿ, ಇದು ಬೌಂಡ್ರಿ. 6 ಹೊಡೆದ್ರೆ ಔಟು. ಈ ಗೋಡೆ ಮೇಲಿಂದ ಮೇಲ್ಗಡೆ ಎಲ್ಲಿ ಹೊಡೆದ್ರೆ ಔಟ್, ಓಕೆನಾ? ಲೆಟ್ ಸ್ಟಾರ್ಟ್ ಮಾಡುವ. ಮುಂದೋದ್ರೆ ಕಾಣ್ಬೋದು ಬ್ಯಾಟಿಂಗ್ ತೊಗೊಂಡಿದ್ದಾನೆ, ಬಾಲಿಂಗ್ ತೊಗೊಂಡು. ಫಸ್ಟ್ ಬಾಲ್ ಔಟ್ ಆಗಿದೆ. ಓಕೆ, ನನಗೆ ಚಾನ್ಸ್ ಇಲ್ಲ ನೋಡಿ. 1 pitch 1 hand ಅಲ್ಲಿ ಔಟ್ ಆಗಿದ್ದಾನೆ. ಲೆಫ್ಟ್ ಹ್ಯಾಂಡ್ಲಿ ರೈಟ್ ಹ್ಯಾಂಡ್ಲಿ ಯಾವ್ದಾದ್ರು ಫಸ್ಟ್ ಮ್ಯಾಚ್ ಬಂದಿದ್ದಾನೆ. ಜಾನ್ ದೇ दूंगा मगर बाल नहीं काटूंगा. ಫೈನಲಿ ಅವನು ಫುಲ್ ಟಕ್ಲು ಹೊಡ್ಕೊಂಡು ಬಂದಿದ್ದಾನೆ. ಇದ್ಯಾಕ್ಲಿ ಇಲ್ಲ ಕ್ಲಿಪ್? ಏನಂದ್ರೆ ಎಮೋಷನ್ ಮೇಲೆ ಆಟ ಆಡೋದು ಬೇಡ ಅಂತ ಹೇಳ್ಕೊಂಡು ಬೇಡ ಅಂತ ಆಯ್ತು, ಆ ರೀಸನಿಂದ. ಸೊ ಈ ಸಲ ಲಕ್ಕಿಲಿ ಪಾರಾಗಿದ್ದಾನೆ. ನೋಡೋಣ ಈ ಡೈಲಾಗ್ ಎಲ್ಲಿ ತನಕ ಇರ್ತದೆ ಅಂತ ಹೇಳಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.